ನಿಮ್ಮ ಪವರ್ ಟಿವಿ ಪವರ್ಫುಲ್ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಈ ಪವರ್ಫುಲ್ ವರದಿಗೆ ಸಂಬಂಧಪಟ್ಟಂತೆ ಕೀಚಕನನ್ನ ಅರೆಸ್ಟ್ ಮಾಡಲಾಗಿದೆ. ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ 3 ಹಸುಗಳ ಕೆಚ್ಚಲು ಕೊಯ್ದ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಕೀಚಕನನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿದ್ದ ಕೀಚಕರ ಕ್ರೌರ್ಯ, ಹಸುಗಳ ಮಾಲೀಕ ಕರ್ಣ ನೀಡಿದ್ದ ದೂರಿನ ಮೇರೆಗೆ ಅರೆಸ್ಟ್ ಅನ್ನ ಮಾಡಲಾಗಿದೆ. ಈ ಕುರಿತು ಮೊದಲು ವರದಿಯನ್ನ ಮಾಡಿದ್ದೇ ನಿಮ್ಮ ಪವರ್ ಟಿವಿ. ತಡರಾತ್ರಿ ಆರೋಪಿಯನ್ನ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ. ಆರೋಪಿ ಕರೆದೊಯ್ದು ಇದೀಗ ಸೋಕೋ ಟೀಮ್ನಿಂದ ಸ್ಥಳ ಮಹಜರನ್ನು ಕೂಡ ಮಾಡಲಾಗಿದೆ. ಇನ್ನು ಪವರ್ ಟಿವಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಹಸುವಿನ ಮಾಲೀಕ ಕರ್ಣ. ನಿನ್ನೆ ಒಂದು ಕೀಚಕ ಕೃತ್ಯ ನಡೆದಿತ್ತು, ಅಮಾನವೀಯ ಘಟನೆ ನಡೆದಿತ್ತು. 3 ಹಸುಗಳ ಕೆಚ್ಚಲನ್ನ ಕುಯ್ದು ವಿಕೃತಿಯನ್ನ ಮೆರೆದಿದ್ದ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಧುರುಳ ಏನಿದ್ದಾನೆ, ಪಾಪಿ ಏನಿದ್ದಾನೆ, ಈ ಕೃತ್ಯ ಎಸಗಿದ್ದ ಪಾಪಿಯನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿದ್ದಂತಹ ಕೀಚಕರ ಕ್ರೌರ್ಯ ಇದು. ಇನ್ನು ಹಸುಗಳ ಮಾಲೀಕ ಕರ್ಣ ನೀಡಿದ್ದ ದೂರಿನ ಮೇರೆಗೆ ಅರೆಸ್ಟ್ ಅನ್ನ ಮಾಡಲಾಗಿದೆ. ಈ ಕುರಿತು ಮೊದಲು ವರದಿಯನ್ನ ಮಾಡಿದ್ದು ನಿಮ್ಮ ಪವರ್ ಟಿವಿ. ಇದೀಗ ಪವರ್ ಟಿವಿ ವರದಿ ಈಗ ಏನು ಕೀಚಕ ಇದ್ದಾನೆ ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ನಿಜಕ್ಕೂ ಕೂಡ ಇದು ಮನುಷ್ಯನ ಅಂತ ಹೇಳಬೇಕು. ಆ ವ್ಯಕ್ತಿಯನ್ನ, ಮನುಷ್ಯತ್ವ ಇರೋರು ಯಾರೂ ಕೂಡ ಈ ರೀತಿಯ ಕೆಟ್ಟ ಕೆಲಸವನ್ನ, ಕೀಚಕ ಕೃತ್ಯವನ್ನ ಯಾರೂ ಕೂಡ ಮಾಡಲಿಕ್ಕಿಲ್ಲ. ಮನುಷ್ಯನ ಮೇಲೆ ಎಷ್ಟೇ ದ್ವೇಷ ಇರಬಹುದು, ಆದರೆ ಈ ಮೂಕ ಪ್ರಾಣಿಗಳು ಪಾಪ ಏನು ಮಾಡ್ತವೆ, ಅವು ಯಾರ ಹತ್ರ ಹೇಳ್ಕೊಳುತ್ತೆ? ಆ ಏನು ಮೂಕ ಪ್ರಾಣಿಗೆ ನೋವಾಗ್ತಾ ಇದೆ ಅದರ 100 ಪಟ್ಟು ನೋವನ್ನು ಈತ ಅನುಭವಿಸ್ಬೇಕು. ಅಂತಹ ಶಿಕ್ಷೆಯನ್ನು ಕಾನೂನು ಚೌಕಟ್ಟಿನಲ್ಲಿ ನೀಡಬೇಕು. ಆಗ ಈ ಪ್ರಕರಣಕ್ಕೆ ಒಂದು ಅಂತ್ಯ ಅಂತ ಸಿಗುತ್ತೆ. 3 ಹಸುಗಳ ಕೆಚ್ಚಲನ್ನು ಕುಯ್ದಿದ್ದಾನೆ. ನೀವು ಕೂಡ ಗಮನಿಸಿರಬಹುದು, ನಿನ್ನೆ ಸಂಪೂರ್ಣವಾಗಿ ಇದೇ ಸುದ್ದಿಯನ್ನು ಪವರ್ ಟಿವಿ ಬಿತ್ತರಿಸಿತ್ತು. ಇನ್ನು ಇದೀಗ ಈ ಪವರ್ ಟಿವಿ ಬಿತ್ತರಿಸಿದಂತಹ ಸುದ್ದಿಗೆ ಸಂಬಂಧಪಟ್ಟಂತೆ ಕೀಚಕನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆತ ಯಾಕೆ ಈ ರೀತಿ ಮಾಡ್ದ, ಇಷ್ಟರ ಮಟ್ಟಿಗೆ ಕೋಪ ಏನಿತ್ತು, ಅದು ಕೂಡ ಹಸುಗಳ ಕೆಚ್ಚಲನ್ನ ಕುಯ್ಯುವಂತಹ ವಿಕೃತಿಯನ್ನ ಯಾಕೆ ಮಾಡ್ದ ಅಂತ ಪೊಲೀಸರು ಒಂದ್ ಕಡೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ತಡರಾತ್ರಿಯಿಂದಲೂ ಕೂಡ ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಆರೋಪಿ ಏನು ಹೇಳಿದ್ದಾನೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾಕಂತಂದರೆ ಆತ ಇಷ್ಟರ ಮಟ್ಟಿಗೆ ಅವನ ಮನಸ್ಥಿತಿ ಹಾಳಾಗಿದೆ ಅಥವಾ ಇಷ್ಟು ವಿಕೃತಿ ತುಂಬಿದೆ ಅವನ ಮನಸ್ಸಲ್ಲಿ, ಕ್ರೌರ್ಯ ಇದೆ ಅಂತ ಅಂದರೆ ಏನಾಗಿತ್ತು ಅನ್ನೋದು ಬೇಕಾಗುತ್ತೆ. ಹಾಗಾಗಿ ತಡರಾತ್ರಿಯಿಂದಲೂ ಕೂಡ ಪೊಲೀಸರು ಆತನನ್ನು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಆರೋಪಿಯನ್ನು ಕೂಡ ಸೋಕೋ ಟೀಮ್ನಿಂದ ಸ್ಥಳ ಮಹಜರನ್ನು ಕೂಡ ಮಾಡಲಿಕ್ಕೆ ಕರೆದೊಯ್ದಿದ್ದಾರೆ. ಇದೀಗ ಹಸುಗಳ ಮಾಲೀಕ ಕರ್ಣ ಪವರ್ ಟಿವಿಗೆ ಧನ್ಯವಾದವನ್ನು ಕೂಡ ಅರ್ಪಿಸಿದ್ದಾರೆ.